ಎಲ್ಲಿಗೆ ಹೊಂಟಿರಿ ಸರ? ನಾನು ಬಾಂಬೆಗೆ ಹೊಂಟಿನಪ್ಪ. ಇದು ಬೆಂಗ್ಳೂರಿಗೆ ಹೋಗ್ತದ್ರಿ ಸರ? ಬಾಂಬೆಗೆ ಹೋಗಿಲ್ರಿ? ನಾನು ಬೆಂಗಳೂರಿಗೆ ಹೊಂಟೀನಿ. ಇವನು ಕೇಳಿದ್ರೆ ಹಿಂಗೆ ಕಾಡ್ತಾನೆ ಮಾರ, ಹುಚ್ಚ ಕಾಣ್ತಾನಲ್ಲ. ಓ ಏನು ಗದ್ಲು ಮರ ಬಸ್ ಸರ. ಅಪ್ಪ ಸಾಕಾಗೋಯ್ತು ನೋನು ಹತ್ತಷ್ಟಿಗೆನೆ. ಅಲ್ಲ ವಯಸ್ಸಾಗ್ಯದ, ಮೊದಲು ಹತ್ತಲ್ರಕ್ಕ ಅಂತೇಳಿ ಬಿಡುವುದು ಒಟ್ಟೆ ಇಲ್ಲಿ ನೋಡು. ತಾವೇ ಬರ್ತಾರೆ ಮುಂದೆ ಹತ್ಲಿಕ್ಕೆ. ಹೌದ್ರಿ ಸರ, ಬಸ್ ಭಾಳ ಗದ್ಲು ಇರ್ತದ್ರಿ ಈಗ, ಅದ್ರಾಗ ಫ್ರೀ ಎಫೆಕ್ಟ್ ರೀ. ಹೌದು ನೋಡ್ರಿ, ಎಷ್ಟು ಗದ್ಲು ರೀಪ ಇದು. ನಾ ಇಷ್ಟು ಗದ್ಲಿದ್ದ ನೋಡ್ರಿಲ್ಪ ಬಸ್ಗಳನ್ನ. ನಾವು ಬರೀ ಕಾರ್ನಾಗ ಹೋಗ್ತಿದ್ವಿ, ಯಾವಾಗ್ಲೂ ಬಸ್ಸಿಗೆ ಬಂದೇ ಇಲ್ಲ ನಾವು. ಈ ಸಲ ಈಕಿ ದೂರ ಬರ ಆತದ್ರಿ, ಬಸ್ ಚಾರ್ಜ್ ಭಾಳ ಆತದ, ಆಧಾರ್ ಕಾರ್ಡ್ ಅದು ಹೆಂಗಿದ್ರು ನಿಮ್ಗೊಬ್ಬರಿಗೆ ಬಸ್ ಚಾರ್ಜ್ ಆತದ, ಬಸ್ಸಿಗೆ ಹೋಗಿ ನೋಡ್ರಿ ಅಂತೇಳಿ ಕಿರಿಕಿರಿ ಹಚ್ಚಿಲ್ಲ ಅಂತೇಳಿ ಬಂದೆಪ್ಪ ನಾನು. ಹೌದ್ರಿ? ಯಪ್ಪ ಏನು ಬಿಸಿಲು ಮರ ಇದು, ಎಷ್ಟು ನೀರು ಇಳಿತಾವ ನೋಡು. ಜಲ್ದಿಯಾರ ಬಿಡ್ತಾನ ಇಲ್ಲ ಬಸ್ನ. ಮತ್ತು ಎಲ್ಲರೂ ಹತ್ಬೇಕಲ್ರಿ, ಬ್ಯಾಸಿಗೆ ಅದ, ಮತ್ತು ನೀರು ಇಳಿವರಿ. ಏನು ಚಪಾತಿ ಊಟ ಆಗ್ಯದ ಏನ್ರಿ? ಹೌದ್ರಿ, ಚಪಾತಿ ಶೀಕರಣಿ ಮಾಡಿದ್ರು, ಶಿಸ್ತು ಬಡ್ದ್ಬಿಟ್ಟಿನಿ. ಈಗ ಆಯಾಸ ಬಂದಂಗೆ ಆಗ್ಲಿಕ್ಕೆ ಬಿಟ್ಟದು ನೋಡ್ರಿ. ಈಗ ವಯಸ್ಸಾಗಿರ್ತದ, ಚಪಾತಿ ಶೀಕರಣಿ ಹೊಡೆದು ಶಿಸ್ತು ಮನೆಗೆ ಇರೋದು ಬಿಟ್ಟು ಏನು ಫಂಕ್ಷನ್ ಅದೇನ್ರಿ? ಎಲ್ಲಿ ಹೊಂಟ್ರಿ ನೀವು ಅಜ್ಜಿ? ಹೌದು ಬರ್ರಿ, ಬಿಡ್ಲಿಕ್ಕೆ ಬರಲಾರ್ದಂಗೆ ಅದರಿ ಅದು ಫಂಕ್ಷನ್. ನಮ್ಮ ತಂಗಿ ಮೊಮ್ಮಕ್ಕಳದ್ದು ಮುಂಜು ಅದರಿ, ಬಿಡ್ಲಿಕ್ಕೆ ಹೆಂಗೆ ಬರ್ತದ, ಹೋಗ್ಲೇಬೇಕಾಗ್ತದ, ಮತ್ತು ಅದಕ್ಕೆ ಹೊಂಟಿವ್ರಿ. ಹಂಗಿದ್ದಾಗ ಇಬ್ರು ಇರ್ತೀರಿ, ಸುಮ್ಮ ಸ್ಲೀಪರ್ ಕೋಚ್ ಬುಕ್ ಮಾಡಿಬಿಡ್ಬೇಕಾಗಿತ್ರಿ. ನಾ ಬಡ್ಕೊಂಡಿನ್ರಿ ಈಕಿಗೆ, ಕಾರ್ ಒಲ್ಲೆ ಅಂತೀಯಲ್ಲ, ಸ್ಲೀಪರ್ ಕೋಚಿಗಾರ ಹೋಗಮ್ ನಡಿ, ಏನು ಆಗಂಗಿಲ್ಲ ಅಂತಂದ್ರೆ ಫ್ರೀ ಮಾಡ್ಯಾರ, ಒಂದಿನೂ ಯೂಸ್ ಮಾಡ್ಕೊಂಡಿಲ್ರಿ ನಾವು. ಆಧಾರ್ ಕಾರ್ಡ್ ಒಂದ್ಸಲ ಯೂಸ್ ಮಾಡ್ಕೊಳಮ್ಮ ಇಲ್ಲ. ಬೆಂಗಳೂರು ಅಂತ ಊರಿಗೆ ಹೊಂಟಿವಿ, ಮತ್ತು ಆಧಾರ್ ಕಾರ್ಡ್ ಇಲ್ಲಾರ್ದ ಹೋದ್ರ ನನಗೆ ಆಗ್ಲೋಡ್ರಿ, ಸಲ ಹೋಗಮ್ಮ ಒಂದ್ಸಲ, ಏನು ಆಗಂಗಿಲ್ಲ ಅಂತೇಳಿ ಒತ್ತಾಯ ಮಾಡಿ ಕರ್ಕೊಂಬಂದ್ ನೋಡ್ರಿ. ಬರೋರು ಬಂದಿರಿ, ಖಾಲಿ ಹೊಟ್ಟಿಲ್ಲಾರ ಬಂದಿರಿ, ಅದನ್ನೂ ಇಲ್ಲ. ಶಿಸ್ತು ಚಪಾತಿ ಶೀಕರಣಿ ಬಡ್ದು ಬಂದಿರಿ, ಮತ್ತು ಆಯಾಸ ಆಗ್ಲಿಕ್ಕತ್ತಿರ್ಬೇಕು ಈಗ. ಹೌದ್ರಿ, ಮತ್ತು ಮಾವಿನ ಹಣ್ಣು ಸಿಗೋದ ಬ್ಯಾಸಿಗೆಗಲ್ರಿ? ಬ್ಯಾಸಿಗೆ ತಿನ್ಲಾರ್ದ ಯಾವಾಗ ತಿಂತೀರಿ? ಮಾವಿನ ಹಣ್ಣು ಅಂದ್ರೆ ನಮಗೆ ಪಂಚ ಪ್ರಾಣ ರೀ. ಮೊದ್ಲಿ ಬಂತಂದ್ರೆ ದಿನ 1 ಡಜನ್ ಹಣ್ಣು ಇರಬೇಕು ನೋಡ್ರಿ ನಮಗೆ. ಶೀಕರಣಿ ಚಪಾತಿ ಜೊತೆನೂ ತಿನ್ನತ್ತೀವ್ರಿ 2 ಹೊತ್ತು, ಆಮೇಲೆ ಕುಡಿದೂ ಹಂಗೆ ಮಾಡ್ತೀವ್ರಿ, ಹಣ್ಣು ಹಂಗೆ ತಿಂತೀವ್ರಿ, ಮನಸ್ಫೂರ್ತಿ ಹಣ್ಣು ತಿಂದ್ಬಿಡ್ತೀವಿ ನೋಡ್ರಿಪ್ಪ ನಾವು ಬ್ಯಾಸಿಗೆ ಮುಗಿತಾನ. ಹೌದು ಬಿಡ್ರಿ, ಮಾವಿನ ಹಣ್ಣು ಸೀಸನ್ ಇದು, ಮತ್ತು ಈಗ ತಿನ್ಲಾರ್ದ ಯಾವಾಗ ತಿಂತಾರ. ಆಮೇಲೆ ತಿನ್ನಾಕ ಭಾರಿ ಟೇಸ್ಟ್ ಅನಿಸ್ತಾವ್ರಿ, ಅದ್ರಾಗ ಆಪಸ್ ತಂದ್ರಂತ್ರೂ ಭಾರಿ ರುಚಿ ಇರ್ತಾವ ಬಿಡ್ರಿ ಅವು. ಹಂಗೆ ಆಗ್ಯದ ನೋಡ್ರಿ ನಮ್ದು. ಮೊನ್ನೆ 2 ಡಜನ್ ಆಪಸ್ ತಂದಿನ್ರಿ, 3 ದಿನ ಶಿಸ್ತು ದಿನ ಶೀಕರಣಿ ಮಾಡಿಬಿಟ್ಟಾರ. ಇವತ್ತು ರುಚಿ ಆತಿತ್ತು ನೋಡ್ರಿ, ಯಾಕೆ ಬಿಸಿ ಬಿಸಿ ಚಪಾತಿ ಮಾಡ್ಲಿಕ್ಕೆ ಕೂತಿದ್ಲು. ಹಂಗಾಗಿ 4 ಚಪಾತಿ ಶೀಕರಣಿ ಒಲ್ಲೆ ಅಂದ್ರೆ ಮ್ಯಾಲ ಒಂಚೂರು ಅನ್ನ ತಿಂದು ಬಂದ್ಬಿಟ್ಟಿ ನೋಡ್ರಿ. ಈಗ ಅಷ್ಟು ತಿಂದ ಸಂಬಂಧ ಗಾಲ ಮೇಲೆ ಅದಂಗೆ ಆಗತ್ ಬಿಟ್ಟದ್ರಿ. ಮ್ಯಾಲಿನ ಉಸಿರು ಮ್ಯಾಲೆ, ಕೆಳಗಿನ ಉಸಿರು ಕೆಳಗೆ ಆಗ್ಲಿಕ್ಕತ್ತದ. ಇವು ಹರೇ ಬಸ್ ಬಿಡೋಲ್ರಿನ, ಎಷ್ಟೊತ್ತನ ಮಾಡ್ತಾರನೆ, ಗಾಳಿ ಒಂಚೂರೂ ಇಲ್ಲ. ಯಪ್ಪ ಗಂಡ್ಸ್ ಹೋಗಿ ನೀನು ಮುದುಕಾಗಿ 4 ಚಪಾತಿ ಹೊಡ್ದಿ ಅಂದ್ರೆ ಅದು ಬ್ಯಾಸಿಗಾಗ ಭಾರಿ ಆಯ್ತು ಬಿಡು. ಕಾಟಿ ಭಾರಿ ಇದ್ದಂಗೆ ಅದಿದು. ಸ್ವಲ್ಪ ಕಿಟಕಿ ಬಿಡ್ತೀರೇನ್ರಿ, ಆ ಕಡೆ ಕೂಡ್ತೀರಿ, ನೀವು ಈ ಕಡೆ ಬರ್ತೀರಿ? ನಮಗೂ ಗಾಳಿ ಬೇಕ್ರಿಪ್ಪ, ಆಗಂಗಿಲ್ಲ. ಸ್ವಲ್ಪ ಹತ್ತರ ಸರಿ ರೀ, ಮತ್ತು ನಾನು ಗಾಳಿ ತಗೋತೀನಿ ಒಂಚೂರು. ಎಲ್ಲಿ ಸರಿ ಇಲ್ರಿ? ನಾನು ಕಿಟಕಿಯಾಗ ಹೋಗ್ಕೊಳ್ಳಿ ಏನು? ನಾನು ಸಿಟಿಗೆ ನಾ ಕೂತೀನಿ, ನಿಮ್ಮ ಸಿಟಿ ನೀವು ಕೂತೀರಿ. ಹತ್ತತ್ತು ಸರಿ ರೀ ಅಂದ್ರೆ ಹೆಂಗ? ಏನು ಮೈ ಮೇಲೆ ಬೀಳ್ತೀರೇನು? ಒಂದು ಸ್ವಲ್ಪ ಸರಿ ಓ ಮಾರಾಯ, ಮೊದಲ ಮಿಕ್ಕ್ಯದ ಆಗೋದಿಲ್ಲ ನೋಡ್ರಿ, ಸರಿದಾಗಂಗಿಲ್ಲ ನಮಗ. ನಾವೇನು ಹೇಳಿದ್ವಿ ನಿಮ್ಗೆ ಅಂಡು ಮಠ ತಿಂದು ಬರ್ರಿ ಅಂತೇಳಿ. ವಯಸ್ಸಾಗಿರ್ತದ, ಬಸ್ನ್ಯಾಗ ಬರೋ ಮುಂದಾಗ ಒಂದು ಸ್ವಲ್ಪ ಲಿಮಿಟ್ನ್ಯಾಗ ತಿಂದು ಬರ್ಬೇಕು. ಅಷ್ಟಿಷ್ಟು 4 ಚಪಾತಿ ಬಡ್ದು ಬಂದ್ರೆ ಮತ್ತೆ ಏನಾಗ್ತದ? ಹೋಗ್ಲಿ ಬಿಡಪ್ಪ, ನಂದೇ ತಪ್ಪದ, ಉಂಡು ಬಂದಿದ್ದು, ಮತ್ತೇನು ಮಾಡಲಿ. ಇವೇನು ಬಸ್ ಬಿಡಕ್ತಾ ಇರಲಿಲ್ಲ, ಮುಂದೆ ಓದಂಗೆ ಎಲ್ಲಾರು ನಿಂದ್ರಿಸ್ತಾರ ಸಮೀಪದ್ರಾಗ? ಯಾಕ್ರಿ? ಸ್ವಲ್ಪ ಹೊಟ್ಟೆ ಗುಡು ಅನ್ಲಿಕ್ಕತ್ತದಪ್ಪ, ಅದಕ್ಕೆ ಕೇಳಿದೆ. ಈಗ ಬಂದು ಕೂತೀವ್ರಿ ಸರ ಬಸ್ನ್ಯಾಗ, ಇನ್ನ ಬಸ್ಸ ಬಿಟ್ಟಿಲ್ಲ, ಮುಂದೆ ಎಲ್ಲಾರು ನಿಂದ್ರಿಸ್ತದ ಅಂದ್ರೆ ಹೆಂಗ? ಈಗ ಹೋಗಿ ಬರಕರ ಟೈಮ್ ಅದ, ಅದನ್ನೂ ಇಲ್ಲ. ಹೆಂಗ ಅಂತೀನ್ರಿ ನೀವು? ಈಗ ಎಲ್ಲಿ ನಿಂದ್ರಸಂಗಲ್ರಿ, ಸಮೀಪದ್ರಾಗ ಎಲ್ಲಿ ನಿಂದ್ರಸಂಗಲ್ ನೋಡು. ಒಮ್ಮೆ ರಾತ್ರಿ 10ಕ್ಕೆ ಊಟಕ್ಕೆ ನಿಂದ್ರಿಸ್ತಾರ ನೋಡ್ರಿ. ಯಪ್ಪು ಸತ್ನೆಪ್ಪ, ಮುಗಿದ್ ಕತಿ ನಂದು. ಯಪ್ಪ ಎಂತ ಬಂದು ಕೂತ್ ನಾವು ಮರಾಯ. 4 ಚಪಾತಿ ಶೀಕರಣಿ ಬೇರೆ ಬಡ್ದು ಬಂದಿನಿ ಅಂತಾನ, ಹೊಟ್ಟೆರೆ ಗುಡು ಅಂತದಂತಾನ. ಹೆಂಗ್ ಸಹಿಸ್ಕೋಬೇಕಪ್ಪ ನಾ ಈಗ? ಅಲ್ತಾನ ಹೋಗುತ್ತಾನ ಇವನ್ನ. ಏನ ಸೀಟ್ ಸಿಕ್ಕದ? ಕೂತಿ ಇಲ್ಲ ಆರಾಮಾಗಿ? ಹಾ ಸಿಕ್ಕದ ಹೇಳ್ರಿ, ಕೂತೀನಿ, ನೀವು ಆರಾಮ್ ಕೂಡ್ರಿ. ಇಲ್ಲೇ ಬರ್ತೀಯೇನು ಮತ್ತ? ಓ ಅಜ್ಜಾರ, ಎಲ್ಲಿ ಕೂಡಿಸ್ತೀರಿ? ಅಲ್ಲಿ ಕೂತಾರಿಲ್ಲ ಅವ್ರ ಹೆಣ್ಮಕ್ಳ ಬಾಜು. ಇಲ್ಲಿರುವ 2 ಸೀಟ್ ಅವ, ನೀನು ಬರ್ತೀಯನ್ ಇಲ್ಲೇ ಅಂದ್ರ ಎಲ್ಲಿ ಕೂಡಿಸ್ಬೇಕಂತ ಮಾಡಿರಿ ಹೇಳ್ರಿ ಅವ್ರಿಗೆ. ಹಿಂಗೆ ಕಾಡ್ತೀವ ಮರ, ಸುಮ್ ಕೇಳಿರ್ತೀನಿ ಹೇಳ, ಏನಂತಂದು ಕುಡ್ಸಂಗ್ಲೇನು ಬಾಜು? ಗಂಡ ಹೆಂಡತಿದ್ ಮಾತಿರ್ತಾವಪ್ಪ, ಪ್ರೀತಿಯಿಂದ ಸುಮ್ ಕೇಳ್ತಿರ್ತೀನಿ ನಾನು ಅವಾಗ. ಏನ್ ಪ್ರೀತಿಯೋ ಏನು? ಪ್ರೀತಿಯಿಂದನೇ 4 ಚಪಾತಿ ತಿನ್ಸ್ಕೊಂಬಂದಾರ ಈಗ ನಿಮಗ ಅವ್ರು. ಗಂಡ ಹೆಂಡತಿ ಪ್ರೀತಿ ಅಂದ್ರೆ ಮತ್ತೆ ಹಂಗೆ ಇರ್ತದಪ್ಪ. ನಿನ್ ಮದುವೆ ಆಗ್ಯದ ಇಲ್ಲಿನ? ಇನ್ನ ಇಲ್ರಿ, ಕನ್ಯಾ ನೋಡ್ಲಿಕತ್ತಾರ. ನಿಮ್ ಕಡೆ ಯಾವರ ಕನ್ಯಾ ಅವೇನ್ರಿ ಅಜ್ಜ? ಹೌದಾ, ನೋಡ್ಲಿಕತ್ತಾರ ನೀನ? ಆಯ್ತಾಳ, ನಮ್ ಕಡೆ ಯಾವರ ಇದ್ದು ಅಂದ್ರೆ ಹೇಳ್ತೀನಿ ತಗೋ. ಹೌದ್ರಿ, ನಾನು ಫೋನ್ ನಂಬರ್ ತಗೋರಿ, ಒಂದ್ ಸ್ವಲ್ಪ ಫೋನ್ ಮಾಡಿ ಹೆಂಗಾರ ಮಾಡಿ ನನಗೊಂದು ಕನ್ಯಾ ಇದು ಮಾಡಿಕೊಡ್ರಿ ಅಜ್ಜಾರ, ಕೈ ಮುಗಿತೀನಿ ನಿಮಗ. ಕನ್ಯಾ ಅಂದ್ಗಳೇ ಮುಖ ಹೆಂಗ್ ಮಾಡಿದ್ ನೋಡಿ ಈಗ. ಇಷ್ಟೊತ್ತನ ಎಷ್ಟು ಸಿಟ್ಟಿಗಿಡದ್ರ ಗತಿ ಇದ್ದ. ಕನ್ಯಾ ಆವ ಅಂದ್ಗಳೇ ಮುಖ ನೋಡ ಒಂದ. ಬಾಬಾ ಏನು ಹೂವಾರ ನಿಂತಿರಪ್ಪ. ಅಜ್ಜಾರ ನಾ ಹೇಳಿದ್ ಮರಿಬೇಡ್ರಿ, ಫೋನ್ ನಂಬರ್ ಕೊಡ್ತೀನಿ ಆಮೇಲೆ. ಆಯ್ತಾಯ್ತು, ಇಡೀ ಮುಂದೆ ಇಸ್ಕೊತೀನಿ ಹೇಳ ಫೋನ್ ನಂಬರ್. ಏನ್ರಿ ಮಾಮಿ, ನೀವು ಬೆಂಗ್ಳೂರ್ ಕೊಂಟಿರೇನ್ರಿ? ಹ್ಞೂ ನಮ್ಮ ಬೆಂಗ್ಳೂರ್ ಕೊಂಟಿವ್ ನೋಡು. ಕಾರ್ನಾಗ ಹೋಗಮು, ಬಸ್ ಬೇಡ ಅಂತ ಇವ್ರೆಷ್ಟು ಒತ್ತಾಯ ಮಾಡಿದ್ರು. ನಾ ಇದ್ರ ಬ್ಯಾಡ್ರಿ, ಬಸ್ಸಿಗೆ ಹೋಗಮು ಅಂತ ಕಿರಿಕಿರಿ ಮಾಡಿ ಕರ್ಕೊಂಬಂದಿನಿ. ಈಗ ನೋಡಿ ಅವ್ರಿಗೆ ಆಗಿ ಬರೋಲ್ದು, ಚಡಪಡಿಸಾಗತ್ತಾರ ಒಂದು ಸೌನ್. ಹೌದು ಬಿಡ್ರಿ ಮಾಮಿ, ಮತ್ತು ಮಾಮಾರು ಹೇಳೋದು ಕರೆಕ್ಟ್ ಅದ ರೀ.
ಈಗ ವಯಸ್ಸಾಗಿರ್ತದಲ್ರಿ, ಕಾರ್ನ್ಯಾಗ ಬರ್ಬೇಕು, ಇಲ್ಲಂದ್ರ ಸ್ಲೀಪರ್ ಕೋಚ್ಗಾರ ಬುಕ್ ಮಾಡ್ಕೊಂಡ್ ಬರ್ಬೇಕ್ರಿ. ಇದು ಗದ್ದಲ್ದಾಗ ನಿಮ್ಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಂಗಿಲ್ರಿ. ಹೌದವ್ವ, ಯಾವಾಗ್ಲೂ ಬರಂಗಿಲ್ಲ ಯವ್ವ, ಇದೇ ಫಸ್ಟ್ ಟೈಮ್. ಆಧಾರ್ ಕಾರ್ಡ್ ಮಾಡ್ಯಾರಲ್ಲ, ಫ್ರೀ ಬಸ್ ಮಾಡ್ಯಾರ, ಒಂದಿನಾರ ಉಪಯೋಗಿಸ್ಕೊಳಮು ಅಂತೇಳಿ ನಾನೇ ಒತ್ತಾಯ ಮಾಡಿ ಕರ್ಕೊಂಬಂದ್ ನೋಡ್ರಿ. ಫ್ರೀ ಬಸ್ಸು ಅದು ಎಲ್ಲ ವಯಸ್ಸಿದ್ದವ್ರಿಗೆ ಮಮ್ಮಿ ಬಡ ಬಡ ಹತ್ತಬೇಕ್ರಿ. ಇಲ್ಲಿ ಇಳಿ ಮುಂದಾಗ ಒತ್ತಾಡ್ತಾರ, ಹತ್ತದ ಇಳಿಯಾಗ ಭಾಳ ಹುಷಾರಿಂದ ಹತ್ತಬೇಕು. ಹಂಗ ಶಕ್ತಿ ಇದ್ದವ್ರಿಗೆ ಮಾತ್ರ ರೀ ಇದು ಬಸ್ಸು. ಹೌದವ್ವ, ಹಂಗೆ ಆಗ್ಯದ ನೋಡು. ಅದ್ರಾಗ ಮಾವಿನ ಹಣ್ಣು ಸೀಕರ್ಣಿ ಚಪಾತಿ ತಿಂದು ಬಂದಿವಿ. ಈಗ ಬ್ಯಾಸಿಗ್ಯಾಗ ನನಗಂತರೂ ತಳಮಳಿಸಿದಂಗೆ ಆಗ್ಲಿಕ್ಕೆ ಬಿಟ್ಟದವ. ನಾ ಬರೀ ಒಂದು ಚಪಾತಿ ಸೀಕರ್ಣಿ ತಿಂದಕ್ಕಿಗಿನಿ ಹಿಂಗಾಗ್ಯದ. ಅವ್ರು ನಮ್ಮ ಮನೆಯವರು 4 ಚಪಾತಿ ಸೀಕರ್ಣಿ ತಿಂದು ಬಂದಾರ, ಅವ್ರಿಗೆ ಹೆಂಗೆ ಆಗಿರ್ಲಿಕ್ಕಿಲ್ಲ. ಅಯ್ಯವು 4 ಚಪಾತಿ ಸೀಕರ್ಣಿ ರೀ ಮಮ್ಮಿ. ಅಲ್ಲ, ಬಸ್ನಾಗ ಹೋಗೋರು ಇರ್ತಾರ, ಹಂಗೆ ತಿನ್ಸ್ಕೊಂಡ್ ಬರ್ತಾರ್ರಿ ವಯಸ್ಸಾದವ್ರಿಗೆ. ಸುಮ್ಮ ಇಷ್ಟು ಲೈಟಾಗಿ ಅನ್ನ ಗಿನ್ನ ತಿನ್ಸ್ಕೊಂಡ್ ಬರ್ಬೇಕ್ರಿ. ಇಲ್ಲಿ ಹೆಚ್ಚು ಕಡಿಮೆ ಏನ್ರ ಹೊಟ್ಟಿ ಗಿಟ್ಟಿ ಕೆಡ್ತಂದ್ರೆ ಏನ್ ಮಾಡೋದ್ರಿ ಮಮ್ಮಿ? ಹಂಗೇನ್ ಆಗಂಗಿಲ್ಲ, ತಡ್ಕೊಳ್ಳೋ ಶಕ್ತಿ ಇರ್ತದವ್ರಿಗೆ, ಆದ್ರೆ ಹೇಳಿಕ್ ಬರಂಗಿಲ್ಲ. ಶೀಕರಣೆ ಅಂದ್ರೆ ನಮಗೆ ಭಾಳ ಇಷ್ಟ ಅವ. ಮಾವಿನ ಹಣ್ಣು ಶೀಕರಣೆ ಅಂದ್ರ ಅದಕ್ಕೆ ತಿಂತೀವಿ. ಶೀಕರಣೆ ಅಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಮಮ್ಮಿ? ಮಾವಿನ ಹಣ್ಣು ಶೀಕರಣೆ ಅಂದ್ರ ನಮಗೂ ಭಾಳ ಇಷ್ಟ ರೀ. ಮಮ್ಮಿ, ನೀವು ಶೀಕರಣೆ ಹೆಂಗ್ ಮಾಡ್ತೀರಿ? ಮಿಕ್ಸರ್ ಕಾಯಿ ಬಿಡ್ತೀರಿ ಏನ ಕೈಲೇನೆ ಹಿಂಡ್ತೀರಿ? ಇಲ್ವಾ, ಕೈಲೇನೆ ಹಿಂಡ್ತೀನಿ ನಾನು, ಅಂದ್ರೆ ರುಚಿ ಅವ. ಅದು ಮಿಕ್ಸರ್ ಕಾಯ್ಕಿದ್ರೆ ಸಾಪಾಗಿ ನನಗೆ ಇಷ್ಟ ಆಗಂಗಿಲ್ಲವ ತಾಯಿ. ಬೆಲ್ಲ ಒಂಚೂರು ಉಪ್ಪು ಹಾಕಿ ಹಿಂಡಿದ್ರೆ ಕೈಲೇ ಎಷ್ಟು ರುಚಿ ಆಗ್ತದ. ಮಧುರ ಇರ್ಬೇಕು ಶೀಕರಣೆ. ಹೌದ್ರಿವಾ, ನನಗೂ ಮಿಕ್ಸರ್ ಹಾಕಿದ್ ಇಷ್ಟ ಆಗಂಗಿಲ್ಲ ನೋಡ್ರಿ ಮಾಮಿ. ಅದು ಕೈಲೇ ಹಿಂಡಿದ್ರೇ ಚಪಾತಿಗೆ ಹೋಳಿಗೆಗೆ ಟೇಸ್ಟ್ ರೀ. ಅದು ಮಿಕ್ಸರ್ ಹಾಕಿದ್ ಏನೇ ಇದ್ರು ಜ್ಯೂಸ್ ತರ ಕುಡಿಬೇಕು ನೋಡ್ರಿ ಅಷ್ಟೇ. ಫ್ರೂಟ್ಸ್ ಜ್ಯೂಸ್ ಮಾಡಿರ್ತೀವಲ್ಲ, ಮ್ಯಾಂಗೋ ಜ್ಯೂಸ್, ಹಂಗಂತೇಳಿ ಕುಡಿಲಿಕ್ಕೆ ಚಲೋ ರೀ. ಅದು ಚಪಾತಿ ಜೊತೆ ಹೋಳಿಗೆ ಜೊತೆ ಚಲೋ ಆಗಂಗಿಲ್ರಿ. ಹೌದೌದು, ಅಂದ್ರೂ ಈ ಸಲ ಬಜಾರಕ್ಕೆ ಮಾವಿನ ಹಣ್ಣು ಭಾಳ ಬಂದಾವ ಬಿಡ. ಹೌದ್ರಿ, ಈ ಸಲ ಹಣ್ಣು ಚಲೋ ಬಂದಾವ್ರಿ. ಆಮೇಲೆ ಅಷ್ಟೇನು ತುಟ್ಟಿ ಅಂತಿಲ್ರಿ. 700 500 ಹಿಂಗಿದ್ದಾವಲ್ರಿ. ಮೊನ್ನೆ ನೋಡ್ರಿ ನಮ್ಮ ಮನೆಯವ್ರು ತಂದಾರಿ ಆಪಸ್ ಮಾವಿನ ಹಣ್ಣು 600 ರೂಪಾಯಿಗೆ ಒಂದು ಬಾಕ್ಸು. ಭಾರಿ ಅಂದ್ರೆ ಭಾರಿ ಟೇಸ್ಟ್ ನೋಡ್ರಿ, ಸಕ್ಕರೆನೇ ಆಗಿದ್ದು ನೋಡ್ರಿ ಹಣ್ಣು. ಹೌದಲ್ಲ, ಒಂದೊಂದು ಕಡೆ ಚಲೋ ಇರ್ತಾವ ಯವ್ವ. ಒಬ್ಬೊಬ್ರ ಕಡೆ ತಂದಿರ್ತೀವಲ್ಲ 600 ಯಾಕೆ 700 ರೂಪಾಯಿ ಕೊಡ್ತಂದ್ರೂ ಹುಳಿನೇ ಇರ್ತಾವ. ಅವು ಚಲೋ ಅವ ಅಂತೇಳಿ ಕೊಟ್ಟು ಬಿಡ್ತಾರ. ಮನೆಗೆ ತಂದು ನೋಡಿದ್ರೆ ಹುಳಿ ಇದ್ದು ಬಿಟ್ಟಿರ್ತಾವ. ಹೆಂಗ್ ಹೋಗಿ ವಾಪಸ್ ಕೊಡೋದು? ಏನ್ ಮಾಡೋದು, ಸುಮ್ಮನೆ ಇದ್ದು ಬಿಡೋದು ಅಷ್ಟೇ. ಯಾಕ ಎಷ್ಟು ಲೇಟ್ ಮಾಡಕತ್ತಾರಲ್ಲ ಯವ್ವ? ಇನ್ನೂ ಬಿಡಕ್ತಾ ಇರ್ಲಿಲ್ಲ ಬಸ್ಸು, ಯಾವಾಗ ಬಿಡ್ತಾರ ಅನ್ಬೇಕು. ಮಿಕ್ಕಿತವ ಯವ್ವ ನನಗಂತರ. ಗೊತ್ತಾಯ್ತಿಲ್ರಿ ಮಾಮಿ, ಇನ್ನೊಂದ್ಸಲ ಬಸ್ಸಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ, ಸುಮ್ ಕಾರಿಗೆ ಬಂದ್ಬಿಡ್ರಿ ನೀವು. ಹೌದವ ಯವ್ವ, ಇನ್ನೊಂದ್ಸಲ ಬರಂಗೇ ಇಲ್ಲ ಬಸ್ಸಿಗೆ ಒಟ್ಟ. ಈಗ ಅದ್ರಾಗ ಅವ್ರನ್ನ ಒತ್ತಾಯ ಮಾಡಿ ಕರ್ಕೊಂಬಂದಿನಿ. ಈಗ ಬಸ್ ಇಳಿ ಮುಂದಾಗ ಅಲ್ಲಿ ಮನೆಗೆ ಹೋಗುತ್ತಾನ ಹೋದ್ ನೋಡ ನಾಲ್ಗ ಬೈಕೋತಾನೆ ಹೋತಾರ. ಈಗ ನೀವ್ ಎಲ್ಲಿಗೆ ಹೊಂಟಿರಿ ಮೇಡಮ್? ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಹೌದ್ರಿ, ಯಾವ ಏರಿಯಾ ಏನ್ರಿ? ನಮ್ದು ಪದ್ಮನಾಭನಗರ. ಹೌದ್ರಿ, ಇದು ಏನ್ ನಿಮ್ ತವ್ರ ಮನೆ ಏನ್ರಿ? ಹಾ ಹೌದು ಅಂಕಲ್, ಇದು ನಮ್ ತವ್ರ ಮನೆ. ಬೆಂಗಳೂರಿಗೆ ಹೋಗುತ್ತಾನ ಈ ಹುಡುಗನ ತೊಡಿ ಮೇಲೆ ಕುಡ್ಸ್ಕೊಂಡ್ ಕೊಡ್ತೀರೇನ್ರಿ? ಇಲ್ಲ, ಸ್ವಲ್ಪ ಹೊತ್ತು ಮಾತ್ರ. ಮುಂದೆ ಹೋದ್ರೆ ಖಾಲಿ ಆಗತ್ತಲ್ವಾ, ಅವಾಗ ಸೀಟ್ ಮೇಲೆ ಕೂಡಿಸ್ತೀನಿ. ಮುದುಕ ಇಲ್ಲ ಹೆಣ್ಮಗು ಜೊತೆ ಎಷ್ಟು ಮಾತಾಚ ನೋಡು ರೀ. ಯಾಕೆ ಈ ಕಡೆ ಮರೆಕೊಳ್ಳಿರಲ್ಲ, ಸೀದಾ ಕೂಡ್ರಿ, ಆ ಕಡೆ ಮರೆಕೊಳ್ಳಿ. ಯಪ್ಪ, ನೋಡಿಲ್ಲ ನೀಕಿ ಸಂಶಯ ಪಿಸಾಚಿ. ಹಾ ಕೂಡ್ತೀನಿ. ನಿನಗ ಸೀಟ್ ಸಿಕ್ಕದ ಇಲ್ಲ ಅಂತೇಳಿ ನೋಡಿದೆ ಈ ಕಡೆ ಮರೆಕೊಳ್ಳಿ. ಆಯ್ತು ಹೇಳ್ರಿ, ಗೊತ್ತದ ಆಗಲೇ ಹೇಳಿದ್ನಿಲ್ಲ ಸೀಟ್ ಸಿಕ್ಕದಂತ. ಆ ಕಡೆ ಮರೆ ಕೂಡ್ರಿ. ಅಜ್ಜಿ ಅಷ್ಟು ಹಿಡಿತದಾಗಿಟ್ರನೇ ಹಿಂಗ ನೀವು ಅಜ್ಜ ಒಂದ್ ವೇಳೆ ಲೂಸ್ ಬಿಟ್ಟಿಲ್ಲ ಅಂದ್ರ ಅಬ್ಬಬ್ಬ ಇವನೇನ್ ಹಿಡಿಯೋರ ಯಾರು ಇದ್ದಿದ್ದಿಲ್ ಬಿಡು. ಯಪ್ಪ, ಅಂತೂ ಇಂತೂ ಬಸ್ ಬಿಡ್ತೇಪ್ಪ ಯಪ್ಪ. ಈಗ ಒಂದ್ ಸ್ವಲ್ಪ ಗಾಳಿ ಆಡಕತ್ ನೋಡು, ಆರಾಮ್ ಅನ್ಸ್ಲಿಕತ್ತದ. ಗುಡು ಅನ್ನೋದು ಹೋಯ್ತಿಲ್ರಿ? ಹೋಯ್ತು. ಗಾಳಿ ಬಿಟ್ಟದಲ್ಲ, ಈಗ ಸಮಾಧಾನ ಆಯ್ತು. ಹೆಂಗ ಅನಿಸ್ತ್ರಿ ನಮ್ಮ ಬಸ್ನ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ನಿಮಗೂ ಯಾರಿಗೆಲ್ಲ ಮಾವಿನ ಹಣ್ಣಿನ ಸೀಕರಣೆ ಇಷ್ಟ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.